ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ. ಸ್ನೇಹಿತರೆ, ನ್ಯಾಯಾಲಯದಲ್ಲಿ ನ್ಯಾಯ ಬೇಕು ಅಂದರೆ ಏನು ಮಾಡಬೇಕು? ಬರೀ ಹೋರಾಟವನ್ನು ಮಾಡಿ ಮನೇಲಿ ಕುಳಿತುಕೊಂಡ್ರೆ ನ್ಯಾಯ ಸಿಕ್ಕುತ್ತಾ? ಇಲ್ಲ ನ್ಯಾಯಾಲಯಕ್ಕೆ ಬೇಕಾದಂತಹ ಸೂಕ್ತವಾದ ದಾಖಲೆ ಪತ್ರಗಳನ್ನು ಕೊಡಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ತುಂಬ ಜನ ಒಳ್ಳೆ ಚೆನ್ನಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಾ. ಮಾಡಿ ಬರೀ ಸೋಷಿಯಲ್ ಮೀಡಿಯಾಗಳಲ್ಲೇ ಪ್ರಶ್ನೆ ಮಾಡಿಬಿಟ್ರೆ ನಿನ್ನ ಸೋಷಿಯಲ್ ಮೀಡಿಯಾವನ್ನು ಯಾರು ನೋಡ್ತಾರೆ? ನಿನ್ನ ಫಾಲೋವರ್ಸ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡುವಂಥವ್ರು ನೋಡ್ತಾರೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ಸಿಕ್ಬಿಡುತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನೀನು ಮಾಡಿದ ಪ್ರಶ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾಡಿದ ಆರ್ಗ್ಯುಮೆಂಟ್ಗಳು ಇವೆಲ್ಲ ಬಂದು ಕೋರ್ಟ್ಗೆ ದಾಖಲೆ ಪತ್ರಗಳಾಗಿ ಪರಿಶೀಲನೆಗೊಳಪಡ್ತಾವಲ್ವಾ? ಮಾತನಾಡುವಾಗ ಮತ್ತು ಇನ್ನೊಬ್ಬರನ್ನು ನಿಂದಿಸುವಾಗ, ಇನ್ನೊಬ್ಬರನ್ನು ಪ್ರಶ್ನೆ ಮಾಡುವಾಗ ಒಂದಿಷ್ಟು ವಿಚಾರವಂತರಾಗಿ ಪ್ರಶ್ನೆಗಳನ್ನ ಮಾಡಿ. ಇಲ್ಲಿ ಹಲವಾರು ಜನಗಳನ್ನ ನಾನು ನೋಡ್ತೀವಿ. ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲವೂ ಕೂಡ ಆನ್ಲೈನ್ನ ಪ್ರಕ್ರಿಯೆ ಆಗಿರುವ ಸಂದರ್ಭಗಳಲ್ಲಿ ಓಲಾದಲ್ಲಿ ಸರಿಯಾದ ದರ ಕೊಡಲ್ಲ, ಓವರ್ನಲ್ಲಿ ಸರಿಯಾದ ದರವನ್ನು ಕೊಡೋದಿಲ್ಲ ಅಂತೀರ. ದರವನ್ನು ಕೊಡಲಿಲ್ಲ ಅಂದರೆ ಬಿಡ್ರಿ. ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ 6 ತಿಂಗಳುಗಳ ಕಾಲ ಮನೇಲೇ ಕುಳಿತುಕೊಂಡಿದ್ರಲ್ವ. ಇಡೀ ಎಲ್ಲ ಚಾಲಕರು 1 ತಿಂಗಳು 2 ತಿಂಗಳು ಒಂದೊಂದು ಕಂಪನಿಗಳನ್ನ ಬಿಟ್ಕೊಂಡು ಬನ್ನಿ. ಬಂಡವಾಳ ನೀನು ಹಾಕಿರೋದು, ಅವನೇನು ಹಾಕಿಲ್ವಲ್ಲ. ನಿನ್ನ ಇಷ್ಟಾನುಸಾರವಾಗಿ ನೀನು ಬಿಟ್ಟರೆ ಸಾಕಲ್ವಾ? ಅದನ್ನು ಬಿಟ್ಬಿಟ್ಟು ನಾವು ಮಾಡೋದೇ ಸರಿ, ನ್ಯಾಯ ಮಾತ್ರ ಆಗೇ ಬೇಕು, ಪ್ರಶ್ನೆಗಳನ್ನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀನಿ, ಕಂಪನಿಗಳು ಮಾತ್ರ ನ್ಯಾಯ ಕೊಡಬೇಕು, ಅದೇ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತೀನಿ. ಇದು ನಿನ್ನ ಇಬ್ಬಗೆ ನೀತಿಯನ್ನು ಸ್ವಲ್ಪ ಚಾಲಕ ವರ್ಗ ಬದಲಾವಣೆಗಳನ್ನ ಮಾಡ್ಕೋಬೇಕು. ಹಾಗೆ ತಾವುಗಳು ಕೂಡ ಗ್ರಾಹಕರುಗಳ ಜೊತೆಯಲ್ಲಿ ಸೌಜನ್ಯಯುತವಾಗಿ ನಡ್ಕೊಳ್ಳೋದನ್ನು ಕಲಿಬೇಕು. ಕರ್ನಾಟಕದ ಶಕ್ತಿ ಕೇಂದ್ರ, ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ 7 ಕೋಟಿ ಜನಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ಶಕ್ತಿ ಕೇಂದ್ರ. ಈ ಭವಿಷ್ಯ ಏನೇ ನಿರ್ಧಾರವಾಗಬೇಕು ಅಂದರೂ ಕೂಡ ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತೆರಿಗೆ ಕಟ್ಟಬೇಕು. ನಾವು ಕಟ್ಟಿದ ತೆರಿಗೆಯನ್ನು ನಮಗೆ ನೇರವಾಗಿ ತಗೋಬೇಕು ಅಂದರೆ ಅದಕ್ಕೆ ಹೋರಾಟಗಳನ್ನ ಮಾಡಬೇಕು. ಇದು ಕರ್ನಾಟಕದ ಶಕ್ತಿ ಕೇಂದ್ರವೇ ಆದರೂ ಕೂಡ ನ್ಯಾಯವನ್ನು ಸುಮ್ಮನೆ ಕೊಡೋದಿಲ್ವಲ್ಲ. ಹೋರಾಟಗಳ ಮುಖಾಂತರವಾಗಿ ನ್ಯಾಯವನ್ನು ಪಡ್ಕೋಬೇಕಲ್ವಾ? ಹೋರಾಟಗಳನ್ನ ಹೇಗೆ ಮಾಡಬೇಕು? ಒಂದು ದಿನ ರಸ್ತೆಯಲ್ಲಿ ಇಳಿದು ಹೋರಾಟವನ್ನು ಮಾಡೋದಲ್ಲ. ಶಕ್ತಿ ಕೇಂದ್ರದ ಎದುರುಗಡೆ ಇರತಕ್ಕಂತಹ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಬೇಕು ಅಂದರೂ ಕೂಡ ಗಾಂಧಿ ನೋಟು ಅಷ್ಟೇ ಮುಖ್ಯ. ಈ ಶಕ್ತಿ ಕೇಂದ್ರಕ್ಕೆ ಕಳಿಸುವ ವ್ಯಕ್ತಿಗಳು ಕೊಡುವಂತಹ ಒಂದು ಗಾಂಧಿ ನೋಟಿಗೂ ಕೂಡ ಅಷ್ಟೇ ಶಕ್ತಿ ಇದೆ. ನಿಮ್ಮ ಒಂದು ಗಾಂಧಿ ನೋಟಿಗೆ ಮಾರಾಟವಾದಂತಹ ನಿಮ್ಮ ಮತ ಇವತ್ತು ನೂರಾರು ಲಕ್ಷಾಂತರ ಜನರ ಜೀವನದ ಜೊತೆ ಇದೇ ಗಾಂಧಿ ನೋಟಿಗಾಗಿ ಹೋರಾಟ ಮಾಡುವಂತಹ ಶಕ್ತಿ ಕೇಂದ್ರದ ಒಳಗಡೆ ಕುಳಿತಿರೋರು ಕೂಡ ಅಷ್ಟೇ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಯಾವಾಗ ಬದಲಾವಣೆ ಆಗ್ತೀರಾ? ನಿಜವಾಗಲೂ ನ್ಯಾಯ ಬೇಕು ಅಂದರೆ ನೀವು ಬದಲಾಗಬೇಕು. ನೀವು ಬದಲಾವಣೆಯನ್ನು ಬಯಸಿದಾಗ ಮಾತ್ರ ನಿಮಗೆ ನ್ಯಾಯ ಸಿಕ್ಕೋದಕ್ಕೆ ಈ ಶಕ್ತಿ ಕೇಂದ್ರದಿಂದ ನಿಮಗೊಂದು ಸರಿಯಾದ ಮಾರ್ಗ ಸಿಗಬೇಕು. ಅಂದರೆ ನೀವು ಬದಲಾವಣೆ ಆಗಬೇಕು ಸ್ನೇಹಿತರೆ. ನೀವು ಬದಲಾವಣೆ ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಈ ಶಕ್ತಿ ಕೇಂದ್ರದಲ್ಲಿರುವಂತಹ ಲಂಚಕೋರತನ, ಬೇರೆ ಬೇರೆ ಭಾಷೆಗಳು ಬರುತ್ತೆ, ಭ್ರಷ್ಟಾಚಾರ, ಅದೇ ಹೆಸರನ್ನು ಇಟ್ಟುಕೊಂಡು ನಿಮ್ಮನ್ನು ದರೋಡೆ ಮಾಡುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಆದರೆ ಅವರೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡೋದನ್ನು ಬಿಟ್ಟಿದ್ದೀರಲ್ಲ, ಇದು ಸರಿಯಾದ ರೀತಿಯಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹೇಳೋದಕ್ಕೆ ವಿಚಾರಗಳಿರುತ್ತೆ, ಆದರೆ ತಿಳ್ಕೊಂಡು ಬದಲಾವಣೆ ಆಗೋದಕ್ಕೆ ನಿಮ್ಮಗಳಲ್ಲಿ ಸಮಯಾವಕಾಶಗಳಿರಬೇಕಲ್ಲ, ಅದಿಲ್ವಲ್ಲ ಅನ್ನೋದೇ ನಮಗೆ ಬೇಸರ.